ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ನಾನು ಅವರು ಭೇಟಿಯಾಗಿದ್ದೆ ಒಂದು ವಿಚಿತ್ರವಾದ ಸನ್ನಿವೇಶದಲ್ಲಿ. ಅವ್ರು ನನ್ನ ನೋಡಿದ ಮೊದಲನೇ ಬಾರಿಗೆ ನಾನು ಇಷ್ಟ ಆಗೋದೆ. ಅವರೇ ಬಂದು ನಮ್ಮ ಮನೆ ಹತ್ರ ಅಪ್ಪ ಅಮ್ಮನ ಹತ್ರ ಮಾತಾಡಿ, ಈ ಹುಡುಗಿ ನಂಗೆ ಇಷ್ಟ ಆಗಿದ್ದಾಳೆ, ಮದುವೆ ಮಾಡಿಕೊಡಿ ಅಂತ ಕೇಳಿದ್ರು. ನೀವು ಒಪ್ಪಿಕೊಡೋದಾದರೆ ನಾನು ಜಾಹ್ನವಿನ ಮದುವೆ ಆಗ್ತೀನಿ. ತುಂಬ ಒಳ್ಳೆ ಹುಡುಗ ಅನಿಸಿದ್ರು, ಸಂಸ್ಕಾರವಂತ ಅನಿಸಿದ್ರು ಅಂತ ಮನೆಯವರೆಲ್ಲ ಒಪ್ಕೊಂಡು ಮದುವೆ ಮಾಡಿಕೊಟ್ರು. ನನ್ನ ಮನೆಗೆ ಕರ್ಕೊಂಡು ಹೋದರು. ಅವ್ರು ತೋರಿಸಿದ ಪ್ರೀತಿ ಹೇಗಿತ್ತು ಅಂದರೆ, ಇಡೀ ಪ್ರಪಂಚದಲ್ಲಿ ನನ್ನಷ್ಟು ಸುಖಿ ಇನ್ಯಾರೂ ಇಲ್ಲ ಅಂತ ಅಂದ್ಕೊಂಡೆ. ಹೋಗ್ತಾ ಹೋಗ್ತಾನೆ ಗೊತ್ತಾಗಿದ್ದು ಇದು ಪ್ರೀತಿ ಅಲ್ಲ, ಬರೀ ಅನುಮಾನ ಅಂತ. ಏನಮ್ಮ ಹೇಳ್ತಾ ಇದ್ಯಾ ನೀನು? ಹೌದಮ್ಮ, ಅವ್ರಿಗೆ ಎಲ್ಲ ವಿಷಯದಲ್ಲೂ ಅನುಮಾನ. ನಾನು ಯಾರ ಜೊತೆ ಮಾತಾಡಿದ್ರು ಅವ್ರಿಗೆ ಇಷ್ಟ ಆಗ್ತಿರ್ಲಿಲ್ಲ, ಯಾವ ಗಂಡಸ್ರ ಹತ್ರ ಮಾತಾಡಿದ್ರು ಅವ್ರಿಗೆ ಇಷ್ಟ ಆಗ್ತಿರ್ಲಿಲ್ಲ. ಅಷ್ಟೇ ಯಾಕೆ, ಸ್ವಂತ ಅಪ್ಪ ಅಮ್ಮನ ಹತ್ರ ಮಾತಾಡಿದ್ರೇ ಅವ್ರಿಗೆ ಸಹಿಸ್ಕೊಳಕ್ಕಾಗ್ತಿರ್ಲಿಲ್ಲ. ಅವ್ರ ಮನೆಗೆ ಬಂದಾಗ ತುಂಬ ಚೆನ್ನಾಗೇ ಮಾತಾಡೋರು, ಆದರೆ ಮನಸ್ಸಿನಲ್ಲಿ ಬೇರೆ ಉದ್ದೇಶನೇ ಇಟ್ಕೊಳ್ತಾ ಇದ್ರು. ಆ ಅರಮನೆ ನನಗೆ ಸೆರೆಮನೆ ಅನ್ಸಕ್ಕೆ ಶುರುವಾಯಿತು. ಅವರು ನನ್ನ ಮೇಲೆ ಯಾವಾಗಲೂ ಕಣ್ಣಿಡ್ತಾ ಇದ್ರು, ಯಾವಾಗಲೂ ಗಮನಿಸ್ತಾ ಇದ್ರು. ಅವ್ರ ಕಣ್ಣಿಂದ ಅಲ್ಲ, ಕ್ಯಾಮ್ರಾಗಳಿಂದ. ಏನಮ್ಮ ಹೇಳ್ತಾ ಇದ್ಯಾ? ನೀನು ಹೇಳ್ತಾ ಇರೋದೆಲ್ಲ ನಿಜನಾ? ನಾನು ಯಾಕಮ್ಮ ಸುಳ್ಳು ಹೇಳಿ? ನಾನು ಹೇಳ್ತಿರೋದೆಲ್ಲ ಸತ್ಯನೇ. ಅವ್ರು ತೋರಿಸ್ತಾ ಇದ್ದಿದ್ದ ಪ್ರೀತಿ ನಂಗೆ ಉಸಿರು ಕಟ್ಟಿದಾಗಾದ್ರೂ ಇವತ್ತೆಲ್ಲ ನಾಳೆ ಸರಿ ಹೋಗ್ತಾರೆ ಅಂತ ನಾನು ಕಾಯ್ತಾ ಇದ್ದೆ, ಅವ್ರ ಜೊತೆ ಬದುಕ್ತಿದ್ದೆ. ಆದರೆ ಒಂದಿನ ನನ್ನ ಅಜ್ಜಿ ನಮ್ಮ ಮನೆಗೆ ಬಂದಿದ್ರು. ಅವ್ರಿಗೆ ಇವ್ರ ಬಗ್ಗೆ ಎಲ್ಲ ಗೊತ್ತಾಯಿತು. ಎಲ್ಲಿ ಅವ್ರು ನನಗೆ ಹೇಳ್ಬಿಡ್ತಾರೋ ಅಂತ ಅವ್ರನ್ನೇ ಸಾಯಿಸಕ್ಕೆ ಹೊಟ್ಬಿಟ್ರಮ್ಮ. ಅದರಿಂದ ನನ್ನ ಅಜ್ಜಿ ಕೋಮಾಗಿ ಹೋದ್ರು. ಲಕ್ಷ್ಮೀ ನಿವಾಸ